ಹಾಯ್ ಎಲ್ರಿಗೂ ನಮಸ್ಕಾರ. ಧನುರ್ಮಾಸದ 3ನೇ ದಿನದ ವ್ಲಾಗು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಥರ್ಸ್ಡೇ ನಾನು ಹಾಕಿದ ವಿಡಿಯೋಗೆ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿ ಮೆಸೇಜ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ನೋಡಿ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಇತ್ತೀಚೆಗೆ ಏನಕ್ಕೆ ಈ ವಿಡಿಯೋ ಬಗ್ಗೆ ಮಾತಾಡಿದೆ ಅಂದರೆ, ಇತ್ತೀಚೆಗೆ ಕೆಲವೊಂದು ಕಮೆಂಟು ನನಗೆ ತುಂಬಾ ಬೇಜಾರು ಅನ್ನಿಸ್ತು. ತುಂಬಾ ಹಾನೆಸ್ಟಾಗಿ ನಾವು ವಿಡಿಯೋ ಮಾಡಿ ಹಾಕಿದ್ರು ಕೂಡ ನಮ್ಮ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ. ಹಾಗೆ ಇನ್ನು ಕೆಲವರಂತೂ ನೀವು ಮಾನಸಿಕ ರೋಗಿ ಇರಬೇಕು, ಬರೀ ದೇವ್ರದ್ದೇ ಈ ಥರ ಎಲ್ಲ ನೀವು ಜನಕ್ಕೆ ಮೆಸೇಜ್ ಕೊಡ್ತಾ ಇದ್ದೀರಾ, ಇದೆಲ್ಲ ಸರಿ ಇಲ್ಲ, ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಜನ್ರೇಷನ್ಗೆ ಏನಾದರೂ ಯೂಸ್ ಆಗುವಂಥದ್ದನ್ನು ಕೊಡಿ ಅಂತ ಹೇಳ್ತಾರೆ. ಹಾಗಾದರೆ ನಾನೀಗ ಏನು ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋಗಳ ಮೂಲಕ ಅನ್ನೋದು ನನಗಂತೂ ನಿಜವಾಗ್ಲೂ ಈ ಥರ ಕಮೆಂಟ್ಸ್ಗಳು ಬಂದಾಗ ಅರ್ಥ ಆಗಲ್ಲ. ಅವರೇನು ವಿವೇಕ ಇಟ್ಕೊಂಡು ಮಾತಾಡ್ತಾರೋ ವಿವೇಕ ಇಲ್ದಿರ ಮಾತಾಡ್ತಾರೋ ಅಂತ ಕೂಡ ಗೊತ್ತಾಗಲ್ಲ. ನಾವು ಪೂಜೆ ವಿಡಿಯೋಗಳು ಹಾಕಿದ ತಕ್ಷಣ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ಇದೆಲ್ಲ ಯೂಸ್ಲೆಸ್ ಅನ್ನೋ ಥರ ಹೇಳ್ಬಿಡ್ತಾರಲ್ಲ, ಅದು ತುಂಬ ಬೇಜಾರು ಅನಿಸುತ್ತೆ. ಈಗಿನ ಮಕ್ಕಳಿಗೆ ದೇವರಿಗೆ ಪೂಜೆ ಮಾಡಬೇಕು, ಬೇಗ ಎದ್ದೇಳಬೇಕು ಅನ್ನೋ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲ. ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ನಾವು ಏನಕ್ಕೆ ದೀಪಾವಳಿ ಮಾಡ್ತೀವಿ, ಏನಕ್ಕೆ ಎಣ್ಣೆ ಸ್ನಾನ ಮಾಡ್ತೀವಿ, ಇದು ಯಾವುದೂ ಗೊತ್ತೇ ಇಲ್ಲ. ಬೆಳಿಗ್ಗೆ 9 ಗಂಟೆ ತನಕ ಮಲಗ್ತಾರೆ. ಅವ್ರ ಲೈಫ್ ಸ್ಟೈಲೇ ಬೇರೆ ಇದೆ. ಹಾಗೆ ದೊಡ್ಡೋರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅದನ್ನು ನಾನು ನನ್ನ ವಿಡಿಯೋ ಮೂಲಕ, ಕಂಟೆಂಟ್ ಮೂಲಕ, ಹಾಗೆ ನಾನು ದಿನನಿತ್ಯ ನನ್ನ ಮನೆಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಯಾರೋ ಒಬ್ಬರು ಬದಲಾದರೂ ಸಾಕಪ್ಪ, ನಾನೊಂದು ವಿಡಿಯೋ ಹಾಕಿದ್ದಕ್ಕೂ ಕೂಡ ಯೂಸ್ಫುಲ್ ಆಯಿತು ಅಂಥೇಳಿ ಭಾವಿಸಿ ನಾನು ವಿಡಿಯೋ ಮಾಡ್ತೀನಿ. ನನ್ನನ್ನೇ ಮಾನಸಿಕ ರೋಗಿ ಅಂದ್ಬಿಟ್ರೆ ನಾನು ಏನಂತ ಹೇಳಬೇಕು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಆ ಕಮೆಂಟ್ಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಾನು ಇಷ್ಟು ಹಾನೆಸ್ಟಾಗಿ ರೀಲ್ ಮಾಡೋವಾಗ ಅಥವಾ ಒಂದು ಕಂಟೆಂಟ್ನ ಶೇರ್ ಮಾಡ್ಕೊಳ್ಳೋವಾಗ ಅದಕ್ಕೊಂಚೂರು ರೆಸ್ಪೆಕ್ಟ್ ಮಾಡಬೇಕು. ನನಗೆ ನನ್ನ ಫಾಲೋವರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ವೀಡಿಯೋಸ್ಗಳು ನೋಡ್ತಾ ಸರಿ ತಪ್ಪನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದು ನನಗೆ ತುಂಬ ತುಂಬ ಖುಷಿ ಕೊಡುತ್ತೆ. ನಿಮ್ಮಿಂದ ನಾನು ಅಂತ ಹೇಳ್ಬೋದು ಸುಮಾರು ಜನಕ್ಕೆ ಪೂಜೆಗಳ ವಿಡಿಯೋ ಇರ್ಬೋದು, ಸುಮಾರು ಜನಕ್ಕೆ ನಾನು ಕೊಡೋವಂಥ ಕಂಟೆಂಟ್ ವಿಡಿಯೋಗಳಿರ್ಬೋದು ತುಂಬ ತುಂಬ ಇಷ್ಟ ಆಗುತ್ತೆ. ಅವರೆಲ್ಲ ಇಷ್ಟಪಟ್ಟು ನನಗೆ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡ್ತಾರೆ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ನಿನ್ನೆ ಮೆಸೇಜ್ ನೋಡಿ ತುಂಬ ಖುಷಿ ಅನ್ನಿಸ್ತು. ಮತ್ತಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅದ್ರ ಜೊತೆಗೆ ಇನ್ನಷ್ಟು ತಿಳ್ಕೊಂಡು ಕೂಡ ನಾನು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ, ನಾವು ಕೆಲ್ಸಕ್ಕೆ ಹೋಗುವಂಥವ್ರು ಪ್ರತಿದಿನ ನಾವು ಪೂಜೆ ಮಾಡೋಕ್ಕಾಗಲ್ಲ, ದೇವ್ರಿಗೆ ನೈವೇದ್ಯ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಆದರೆ ನಮಗೆ ಪೂಜೆ ಮಾಡೋದಕ್ಕೆ ತುಂಬಾ ಆಸೆ ಇದೆ, ಏನು ಮಾಡೋದಕ್ಕ ಅಂತ ಕೇಳಿದ್ರಿ. ಖಂಡಿತ ನಿಮಗೆ ಪೂಜೆ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅಲ್ಲೇ ಅರ್ಧ ಪುಣ್ಯ ಕೊಟ್ಬಿಡ್ತಾನೆ ಭಗವಂತ. ಯಾಕೆಂದರೆ ನಿಮಗೆ ಪೂಜೆ ಮಾಡಬೇಕು ಅನ್ನೋ ಮನಸ್ಸಿದೆ. ಹಾಗಾಗಿ ನೀವು ಪೂಜೆ ಮಾಡಿದ್ಮೇಲೆ ನಾವು ದೇವ್ರನ್ನ ಕೈ ಮುಗಿಯೋಕ್ಕಿಂತ ಅಯ್ಯೋ ಇವತ್ತು ಪೂಜೆ ಇತ್ತು ನಾವು ಮಾಡಲಿಲ್ವಲ್ಲ ಅನ್ನೋವಾಗ ಬರೋವಂಥ ಪುಣ್ಯ 1 to ಡಬಲ್ ಇರುತ್ತೆ. ನೀವು ಭಾನುವಾರ ಒಂದು ದಿನ ನೀವು ಪ್ರತಿದಿನ ನೀವು ಮಾಡೋಕ್ಕಾಗಲಿಲ್ಲ ಅಂದರೂ ಭಾನುವಾರ ಒಂದು ದಿನ ನೀವು ಧನುರ್ಮಾಸದ ಪೂಜಾರಾಧನೆನ ಮಾಡ್ಬೋದು. ಈಗ ಇನ್ನು 3 ಭಾನುವಾರಗಳು ಸಿಗುತ್ತೆ ನಿಮಗೆ. ಈ 3 ಭಾನುವಾರಗಳಲ್ಲಿ ನೀವು ಬೆಳಿಗ್ಗೆನೇ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ಹೆಸರುಬೇಳೆ ಹಾಕಿರುವಂಥ ಸಿಹಿ ಪೊಂಗಲ್, ಖಾರ ಪೊಂಗಲ್ನ ಇಟ್ಟು ನಿಮ್ಮ ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ಚಿ ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ರೆ ಸಾಕು. ಭಗವಂತ ಕೇಳೋದೇ ಇಷ್ಟು, ಬೇರೆ ಏನೂ ಕೂಡ ಕೇಳಲ್ಲ. ಭಾನುವಾರ ಒಂದು ದಿನಕ್ಕೂ ಕೂಡ ನೀವು ಆರಾಮಾಗಿ ಪೂಜೆನ ಮಾಡ್ಕೋಬೋದು. ಹಾಗೆ ಅರಳಿ ಮರನೂ ಅಷ್ಟೇ, ನೀವು ಭಾನುವಾರದ ದಿನ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಹೋಗಿ ಅರಳಿ ಮರನ ಪ್ರದಕ್ಷಿಣೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ. ಸೂರ್ಯ ಹುಟ್ಟಿದ ಮೇಲೆ ಅಷ್ಟು ಪುಣ್ಯ ಸಿಗಲ್ಲ ಮಾಡಿದ್ರೆ, ಹಾಗಾಗಿ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಮಾಡ್ಕೊಳ್ಳಿ. ಹಾಗೆ ಇನ್ನು ಕೆಲವರು ಎದ್ದೇಳೋಕ್ಕಾಗಲ್ಲ ಈ ಸಮಯದಲ್ಲಿ ಅಂತ ಹೇಳ್ತೀರಾ. ಹೌದು, ನಿಜ, ಖಂಡಿತ ಎದ್ದೇಳೋಕ್ಕಾಗಲ್ಲ. ನನಗೂ ಎಷ್ಟೋ ಸಾರಿ ತುಂಬ ತಲೆಭಾರ ಆಗ್ತಾ ಇರುತ್ತೆ. ಇತ್ತೀಚೆಗೆ ಇವಾಗ 1-2 ದಿವಸದಿಂದ ವಿಪರೀತ ಚಳಿ ಆಗ್ತಾಯಿದೆ. ತುಂಬ ಚಳಿ ಆಗ್ತಾನೇ ಇಲ್ಲ. ಸ್ನಾನ ಮಾಡೋಕ್ಕಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ಭಗವಂತ ಹೆಂಗೆ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮನ್ನು ನಮ್ಮ ಕೈಲಿ ಆಗುತ್ತಾ ಇಲ್ವಾ, ನಾವೆದ್ದು ಮಾಡ್ತೀವಾ ಇಲ್ವಾ ಅನ್ನೋಷ್ಟು ಪರೀಕ್ಷೆ ಮಾಡ್ತಾನೆ. ಕೆಲವು ಟೈಮು ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಯ್ಯೋ ಬಿಡು ಇವತ್ತು ಬಿಟ್ಬಿಡೋಣ, ನಾಳೆ ಮಾಡೋಣ ಅನ್ನೋವಂಥ ಮನಸ್ಸೆಲ್ಲ ಬರುತ್ತೆ. ಅಂತ ಯಾವ ಮನಸ್ಸೇ ಬಂದರೂ ಕೂಡ ಇಲ್ಲ ನನ್ನ ಕೈಲಿ ಆಗುತ್ತೆ ಅಂಥೇಳಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾವುದೇ ಕಾರಣಕ್ಕೂ
ನೀವು ಒಂದು ಸಾರಿ ಧನುರ್ಮಾಸದ ವ್ರತ ಆರಂಭ ಮಾಡಿದ್ಮೇಲೆ 2 ದಿನ ಮಾಡಿ ಮತ್ತೆ 3ನೇ ದಿನಕ್ಕೆ ಇಲ್ಲ ಆಗ್ತಾಯಿಲ್ಲ, ಚಳಿ ಆಗ್ತಿದೆ, ಜ್ವರ ಬಂದಂಗೆ ಆಗ್ತಿದೆ, ತಲೆನೋವು ಬರ್ತಿದೆ ಅಂತ ಯಾವುದೇ ಕಾರಣ ಹೇಳಿ ದಯವಿಟ್ಟು ಅರ್ಧದಲ್ಲಿ ಮಾತ್ರ ನಿಲ್ಲಿಸ್ಬೇಡಿ. ಆಗಲಿಲ್ಲ ಅಂದರೆ ನೀವು ಒಂದು ಕೊನೆ ಅಂದರೆ ತಿಂಗಳು ಮುಗಿಯೋದ್ರೊಳಗಡೆ ಕೊನೆ 3 ದಿನ, 5 ದಿನ, 9 ದಿನ ಅಥವಾ 1 ದಿನವೇ ಮಾಡಿ ಪರವಾಗಿಲ್ಲ. ಅದನ್ನೇ ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡಿ ಅದ್ರ ಪುಣ್ಯನೇ ಸಿಗುತ್ತೆ. ಆದರೆ ನೀವು 2 ದಿನ ಮಾಡಿ 3ನೇ ದಿನಕ್ಕೆ ನಿಲ್ಲಿಸೋ ಅಂಥ ಪ್ರಯತ್ನ ಮಾಡಬೇಡಿ. ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಇಷ್ಟು ಬೆಳಿಗ್ಗೆ ಎದ್ದು ಮಾಡ್ತಾರೆ, ನಾವು ಮಾಡೋಣ ಅಂತ ಹೇಳಿ ಅಂದ್ಕೊಂಡು 2 ದಿನಕ್ಕೆ ಮಾಡಿ 3ನೇ ದಿನಕ್ಕೆ ನಿಲ್ಲಿಸಿದ್ರೆ ಅದು ಸರಿ ಬರಲ್ಲ. ಹಾಗಾಗಿ ದೃಢ ಸಂಕಲ್ಪ ಮಾಡಿ ಆಗುತ್ತೆ ನನ್ನ ಕೈನಲ್ಲಿ, ಏನೇ ಆದ್ರೂ ನಾನು ಇದನ್ನು ಬಿಡಲ್ಲ, ಎದ್ದು ಮಾಡ್ತೀನಿ ಅಂತ ಹೇಳಿ ನೀವು ಮಾಡ್ತೀರಾ ಅಂದರೆ ಮಾತ್ರನೇ ಆರಂಭ ಮಾಡಿ. ನೀವು ಇಷ್ಟೆಲ್ಲ ಪೂಜೆ ಮಾಡಬೇಕು ಅಂದರೆ ಕಡಿಮೆ ಅಂದರೂ 3:30ಗೆ ಎದ್ದೇಳಲೇಬೇಕು. 3:30ಗೆ ಎದ್ದರೆ ರಾತ್ರಿಯೇ ನೀವೆಲ್ಲ ಕಿಚನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ ಅಂದರೆ ಬೆಳಿಗ್ಗೆ ಮನೆ ಗುಡಿಸಿ ಒರೆಸಿ ಬಾಗಿಲು ತೊಳೆದು ನೀವು ದೇವ್ರ ಪೂಜೆನ ಆರಂಭ ಮಾಡ್ಕೋಬೋದು. ಇನ್ನೂ ಕಡಿಮೆ ಟೈಮಲ್ಲಿ ನೀವು 5 ಗಂಟೆ 5:30ಗೆ ಎದ್ರಂತೂ ಸಾಧ್ಯನೇ ಆಗಲ್ಲ. 6 ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು, ಸೂರ್ಯ ಹುಟ್ಟೋಕ್ಕೂ ಮುಂಚೆ ಪೂಜೆ ಮಾಡಬೇಕು. ಹಾಗಾಗಿ 3:30ಗೆ ಎದ್ದೇಳಲೇಬೇಕಾಗತ್ತೆ. ಇದು ನಿಮಗೆ ಶುರುವಿನಲ್ಲಿ 1-2 ದಿನ ಕಷ್ಟ ಆಗುತ್ತೆ, ಬಟ್ ಆಮೇಲೆ ನಿಜವಾಗ್ಲೂ ತುಂಬಾ ಸುಲಭವಾಗಿ ಎದ್ದೊಳ್ತೀರ. ಭಗವಂತನ ಪ್ರೀತಿಗೋಸ್ಕರ ನಾವು ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ನಾವು ಮಾಡಿರೋ ಎಲ್ಲ ಪಾಪಗಳನ್ನೂ ಕಳೀತಾನೆ. ಭಗವಂತನ ಹತ್ರ ನೀವು ಏನು ಕೇಳೋದೇ ಬೇಡ, ನೀವು ಅವನ ಪೂಜೆ ಮಾಡಿಬಿಟ್ರೆ ಸಾಕು. ನಿಮ್ಮ ಮನಸ್ಸಲ್ಲಿ ಏನೇ ಬಯಕೆಗಳಿತ್ತು ಅಂದರೂ ಕೂಡ ಅದನ್ನು ಭಗವಂತ ನಿರಾಳವಾಗಿ ನೆರವೇರಿಸ್ಕೊಟ್ಬಿಡ್ತಾನೆ. ನಾವು ಭಗವಂತನ ಪ್ರೀತಿಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಭಯ ಭೀತಿ ನಿಷ್ಠೆಯಿಂದ ಮಾಡಬೇಕು. ಮಾಡೋ ಪ್ರಸಾದದಲ್ಲಂತೂ ತುಂಬಾ ಭಯ ಭಕ್ತಿಯಿಂದ ಮಾಡಬೇಕಾಗತ್ತೆ. ಹೆಸರು ಬೇಳೆನ ನೀವು 1 ಪಟ್ಟು ಹೆಚ್ಚಿಗೆ ಹಾಕಿದಷ್ಟು ಇನ್ನೂ ಪುಣ್ಯ ಜಾಸ್ತಿ ಸಿಗುತ್ತೆ. ಹೆಸರು ಬೇಳೆ ಜಾಸ್ತಿ ಹಾಕ್ಕೊಳ್ಳಿ, ಒಂದು ಅರ್ಧ ಗ್ಲಾಸ್ ಅಕ್ಕಿನ ಹಾಕ್ಕೊಳ್ಳಿ. ಆಗ ನಿಮಗೆ 2 ಸಿಹಿ ಪೊಂಗಲ್, ಖಾರ ಪೊಂಗಲ್ 2 ಆಗುತ್ತೆ. ಇದು ನಿಮಗೆ ಪ್ರತಿದಿನ ನೀವು ಇದನ್ನು ಮಾಡಲೇಬೇಕು. ಸ್ವಾಮಿ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ನಾನೀಗ 3-4 ದಿವಸದಿಂದ ಮಾಡ್ತಾನೆ ಮನೇಲಿ ತುಂಬ ಪ್ರಸಾದನೇ ಆಗ್ತಾಯಿದೆ. ಪ್ರತಿದಿನ ಪೊಂಗಲ್ಲ, ಸಿಹಿ ಪೊಂಗಲ್ಲ, ಖಾರ ಪೊಂಗಲ್ಲ ಅಂತಿದ್ದಾರೆ. ಹಾಗಾಗಿ ನಾನು ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ದೇವರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಪ್ರತಿದಿನ ನೀವು ಹುಗ್ಗಿನ ಮಾಡಲೇಬೇಕು, ನೈವೇದ್ಯಕ್ಕೆ ಇಡಲೇಬೇಕು. ಮಹಾಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ ಧನುರ್ಮಾಸದ ಪೂಜಾರಾಧನೆಯಿಂದ. ಸ್ವಲ್ಪ ಕಷ್ಟ ಆಗುತ್ತಷ್ಟೇ, ಖಂಡಿತ ಪ್ರಯತ್ನ ಪಟ್ಟರೆ ನಮ್ಮ ಕೈಲಿ ಆಗದೇ ಇರೋದಂತೂ ಯಾವುದೂ ಇಲ್ಲ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಕೆಲ್ಸಕ್ಕೆ ಹೋಗುವಂಥ ಸಮಯದಲ್ಲಿ 3 ಗಂಟೆಗೆ ಎದ್ದೇಳ್ತಾ ಇದ್ದೆ. 3 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಬೆಳಿಗ್ಗೆ ನನ್ನ ಬಾಕ್ಸ್ಗೂ ಕೂಡ ಟಿಫನ್ನು ಲಂಚ್ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗಳನ್ನ ಮಾಡಿ ಜೊತೆಗೆ ದೇವಸ್ಥಾನಕ್ಕೂ ಹೋಗಿ ಬಂದು ನಾನು 7:15ಗೆ ಬಸ್ ಹತ್ತಬೇಕಾಗಿತ್ತು. ಮಕ್ಳಿಗೆ ಜಡೆ ಹಾಕಿ ಸ್ಕೂಲಿಗೆ ಬಿಟ್ಟು ಆವಾಗಲೂ ಕೂಡ ನಾನು ಈ ವ್ರತಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನಿರಾಳವಾಗಿ ಮಾಡಿಸ್ಕೊಟ್ಟಿದ್ದಾನೆ ಭಗವಂತ. ಈಗ ನನ್ನ ಕೈನಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಸಮಯ ಸಾಕಾಗ್ತಾಯಿಲ್ಲ ಮನೆಯಲ್ಲೇ ಮಾಡೋ ಅಷ್ಟೊತ್ತಿಗೆ. ಆಗ ಮನೆ ಸ್ವಲ್ಪ ಚಿಕ್ಕದಾಗಿತ್ತು, ಪುಟ್ಟ ಸಂಸಾರ ಆಗಿತ್ತು, ಸುಲಭವಾಗಿ ಮಾಡ್ಕೊಳ್ತಿದ್ದೆ. ಮನೆ ದೊಡ್ಡದಾದಷ್ಟು ಅಷ್ಟೇ ಕೆಲಸಗಳು ಕೂಡ ಇರುತ್ತೆ. ಆದರೆ ನನಗೆ ಸಾಧ್ಯ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ಮಾಸದಲ್ಲೆಲ್ಲ ಏಕಾದಶಿ 2 ದಿನಗಳು ಅಂದರೆ ಈ ತಿಂಗಳಲ್ಲಿ 2 ದಿನ ಏಕಾದಶಿ ಬರೋದ್ರಿಂದ ಏಕಾದಶಿ ಬಿಟ್ಟು ಇನ್ನೆಲ್ಲ ದಿನವೂ ಕೂಡ ನೀವು ಧನುರ್ಮಾಸದಲ್ಲಿ ಹುಗ್ಗಿ ನೈವೇದ್ಯನ ಮಾಡಲೇಬೇಕು. ತಪ್ಪದಿರ ಮಾಡಿ, ಖಂಡಿತ ಭಗವಂತ ಪ್ರಸನ್ನ ಆಗ್ತಾನೆ. ನಾನೇ ಈ ಮಾರ್ಗಶಿರ ಮಾಸ ಅಂತ ಭಗವಂತ ಹೇಳಿರೋದ್ರಿಂದ, ಈ ಮಾಸದಲ್ಲೇ ಭಗವಂತ ಇರೋದ್ರಿಂದ ನಾವು ಪೂಜೆ ಮಾಡಿ ಅವನ ಪ್ರೀತಿನ ಗಳಿಸ್ಕೊಂಡ್ರೆ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತೆ, ಎಲ್ಲ ಒಳ್ಳೆಯದಾಗತ್ತೆ. ಹಾಗೆ ನಿನ್ನೆ ಅರ್ಧದಲ್ಲಿ ನಿಲ್ಲಿಸಿದಂಥ ಮಾತನ್ನು ಇಲ್ಲಿಂದ ಆರಂಭ ಮಾಡ್ಕೊಳ್ತೀನಿ. ನನಗೆ ಕೆಲವು ಹೆಣ್ಮಕ್ಳು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರಿ, ಅಕ್ಕ ಸುಮಾರು ಬಟ್ಟೆಗಳು ವಿಡಿಯೋದಲ್ಲಿ ರಿಪೀಟ್ ಆಗುತ್ತಕ್ಕ, ಹೊಸ ಬಟ್ಟೆಗಳನ್ನ ಬದಲಾಯಿಸಿ ಹೊಸ ಮೈಸೂರು ಸಿಲ್ಕ್ ಸೀರೆಗಳನ್ನ ಉಟ್ಕೊಂಡು ವಿಡಿಯೋ ಹಾಕಿ ತುಂಬ ಚೆನ್ನಾಗಿರುತ್ತೆ, ಹೊಸ ಬಟ್ಟೆಗಳನ್ನ ಬದಲಾಯಿಸಿ ಅಂತ ಕೂಡ ಕೆಲವ್ರು ಕೇಳಿದ್ರಿ. ಖಂಡಿತ ನಾನೊಬ್ಬ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ಪ್ರತಿದಿನ ಹೊಸದನ್ನೇ ಹಾಕ್ಕೊಂಡು ನಿಮ್ಮ ಮುಂದೆ ವಿಡಿಯೋ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ಆದರೆ ನಿಮಗೂ ಗೊತ್ತಿರುತ್ತೆ, ನಾವು ವರ್ಷಕ್ಕೆ ಬೇಕಾಗಿರೋಂಥ 365 ದಿನದ ಬಟ್ಟೆಗಳನ್ನ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ವಿಡಿಯೋ ಮಾಡೋವಂಥ ಸಮಯದಲ್ಲಿ
ಖಂಡಿತ ನಿಮಗೆ ಬಟ್ಟೆಗಳು ರಿಪೀಟ್ ಆಗೇ ಆಗುತ್ತೆ. ಈಗ ನಾನು ನಿಮ್ಮ ಥರನೇ ಪ್ರತಿದಿನ ಈಗ ನೀವು ಮನೆಯಲ್ಲಿದ್ದಾಗ ನೈಟಿ ಹಾಕ್ಕೊಂಡಿರ್ತೀರ, ನೈಟ್ ಡ್ರೆಸ್ ಹಾಕ್ಕೊಂಡಿರ್ತೀರ, ಚೂಡಿದಾರ್ಗಳನ್ನ ಹಾಕ್ಕೊಂಡಿರ್ತೀರ. ಹಾಗೆ ನಾನು ಕೂಡ ಮನೆಯಲ್ಲಿದ್ದಾಗ ನೈಟಿ ಹಾಕ್ಕೊಂಡಿರ್ತೀನಿ, ಚೂಡಿದಾರ್ ಹಾಕ್ಕೊಂಡಿರ್ತೀನಿ, ನೈಟ್ ಡ್ರೆಸ್ ಹಾಕ್ಕೊಂಡಿರ್ತೀನಿ. ಹೆಚ್ಚಿಗೆ ನಾನು ನೈಟಿ ಹಾಕ್ಕೊಂಡಾಗ ವೀಡಿಯೋ ಮಾಡಲ್ಲ. ನನಗೆ ನೈಟಿ ಹಾಕ್ಕೊಂಡಾಗ ವೀಡಿಯೋ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗಲ್ಲ. ಹಾಗಾಗಿ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಮ್ಯಾಕ್ಸಿ ಹಾಕ್ಕೊಂಡು ನಾನು ವೀಡಿಯೋ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನೈಟ್ ಡ್ರೆಸ್ ಹಾಕ್ಕೊಂಡಾಗ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೈಟಿ ಹಾಕ್ಕೊಂಡು ನಾನು ವೀಡಿಯೋ ಮಾಡೋದೇ ಇಲ್ಲ, ತುಂಬ ಕಡಿಮೆ, ತುಂಬ ರೇರು. ಆದರೆ ನನಗೆ ಗೊತ್ತು ನೀವು ಪ್ರತಿದಿನ ವೀಡಿಯೋ ನೋಡೋದ್ರಿಂದ ರಿಪೀಟ್ ಬಟ್ಟೆ ಆಗಬಾರ್ದು ಅಂತ ನಾನು ಆದಷ್ಟು ಕೆಲವು ವೀಡಿಯೋಗಳಲ್ಲಿ ನಾನು ಅಂದರೆ ನನ್ನನ್ನು ತೋರಿಸೋದೇ ಇಲ್ಲ. ಹಾಗೆ ಜಸ್ಟು ಕುಕ್ಕಿಂಗ್ ಮಾಡೋವಾಗ ಕುಕ್ಕಿಂಗ್ದಷ್ಟೇ ಮಾಡ್ತೀನಿ. ಕೆಲವು ವೀಡಿಯೋಗಳಲ್ಲಿ ನನ್ನನ್ನು ತೋರಿಸ್ತೀನಿ. ಬಟ್ ನಿಮ್ಗೆ ಹೆಚ್ಚಿಗೆ ನಾನು ಬೋರ್ ಮಾಡಲ್ಲ. ಮತ್ತು ಇನ್ನೊಂದು, ನಾನು ನಿಮ್ಮ ಥರನೇ ಸಾಮಾನ್ಯ ಹೆಣ್ಮಗಳು. ಜಸ್ಟ್ ಒಂದು ವೀಡಿಯೋ ಕ್ರಿಯೇಟರ್, ಒಂದು ರೀಲ್ ಮಾಡ್ತೀನಿ ಅಂದಿದ ತಕ್ಷಣ ಸ್ಪೆಷಲ್ ಏನೂ ಇಲ್ಲ. ನಿಮ್ಗಳ ಹತ್ರ ಯಾವ ಥರ ಬಟ್ಟೆಗಳು ಎಷ್ಟಿರುತ್ತೋ ಅಷ್ಟೇ ನನ್ನ ಹತ್ರ ಇರುತ್ತೆ. ರೀಲ್ನಲ್ಲಿ ತೋರಿಸೋದಕ್ಕೋಸ್ಕರ ಇವತ್ತು ವಿಶೇಷ ದಿನ, ಹಾಗಾಗಿ ಇವತ್ತು ಈ ಪೂಜೆ ಇದೆ ಅಂಥೇಳಿ ವೆರೈಟಿ ಸೀರೆಗಳನ್ನ ಉಟ್ಕೊಂಡು ಈ ಥರ ನಾನು ರೀಲಲ್ಲೊಂದು ರಿಯಾಲಿಟಿಲೊಂದು ನಾನು ಆಗಿರೋದಿಲ್ಲ. ನಾನು ರಿಯಲ್ ಲೈಫಲ್ಲಿ ಹೇಗಿದ್ದೀನೋ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಹಾಗೇ ರೆಗ್ಯುಲರಾಗಿ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಮನೆ ಕೆಲಸ ಮಾಡೋಕ್ಕಾಗತ್ತಾ, ಅಡುಗೆ ಮಾಡೋಕ್ಕಾಗತ್ತಾ, ಬೇಗನೆ ಗಲೀಜಾಗಿಬಿಡುತ್ತೆ. ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿರ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಇದಕ್ಕೆ ನಾನು ಸುಮಾರು ಜನಕ್ಕೆ ನಾನು ತುಂಬಾ ಇಷ್ಟ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಯಾಕೆಂದರೆ ನ್ಯಾಚುರಲ್ಲಾಗೇ ಇರುತ್ತೆ ಬಟ್ಟೆಗಳು ಕೂಡ. ಯಾವುದೇ ರೀತಿ ಸ್ಯಾರಿ ಕೆಲಸ ಮಾಡಿಸ್ಕೊಂಡು, ಬ್ಲೌಸ್ನ ಥರ ಡಿಸೈನ್ಸ್ ಮಾಡಿಸ್ಕೊಂಡು, ಮನೆಯಲ್ಲಿರೋದಕ್ಕೆ ಸಿಂಪಲ್ಲಾಗಿ ಏನೋ ಒಂದು ಪೂಜೆ ಮಾಡೋದಕ್ಕೆಲ್ಲ ನಾನು ಅದನ್ನು ಮಾಡೋದೇ ಇಲ್ಲ. ಎಲ್ಲೋ ಹೊರಗಡೆ ಹೋಗ್ತಾಯಿದ್ದೀನಿ ಅನ್ನೋವಾಗಷ್ಟೇ ವಿಶೇಷವಾಗಿರುವಂಥ ಸೀರೆ ತೊಗೊಳ್ತೀನಿ. ನನ್ನ ಮೈಂಡ್ಸೆಟ್ ಹೆಂಗಪ್ಪ ಅಂದರೆ, 10,000 ರೂಪಾಯಿ ಕೊಟ್ಟು ಒಂದು ಸೀರೆ ತೊಗೊಳ್ಳೋ ಜಾಗದಲ್ಲಿ 10,000 ರೂಪಾಯಿ ಕೊಟ್ಟು 4 ಸೀರೆ ತೊಗೋಬೋದಲ್ಲ ಅನ್ನೋವಂಥ ಮೈಂಡ್ಸೆಟ್ ನಂದು. ಸುಮಾರು ಜನ ಹೆಣ್ಮಕ್ಳಿಗೂ ಕೂಡ ಇದೇ ಪ್ರಾಬ್ಲಮ್. ಏನಪ್ಪ ಅಂತ ಹೇಳಿದ್ರೆ, ಅವರು ವಿಡಿಯೋ ಕ್ರಿಯೇಟರ್ ಆಗಬೇಕು, ನಾವು ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಒಂದು ಮನೆ ಚೆನ್ನಾಗಿಲ್ಲ ಅಥವಾ ಒಳ್ಳೊಳ್ಳೆ ಬಟ್ಟೆಗಳಿಲ್ಲ ಅಂಥೇಳಿ ಡ್ರಾಪ್ ಆಗ್ತಾರೆ. ಏನಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೇನು ಮಾಡೋಕ್ಕೆ ಬರುತ್ತೋ ಅದನ್ನು ನೋಡ್ಕೊಂಡು ನೀವು ಮಾಡೋದಕ್ಕೆ ಆರಂಭ ಮಾಡಿ. ಖಂಡಿತ ಎಲ್ಲ ತಾನಾಗೇ ಬರುತ್ತೆ. ನಿಮ್ಮ ಪ್ರತಿಭೆ ಮುಖ್ಯ, ನೀವು ಯಾವ ಥರ ವಿಡಿಯೋ ಮಾಡ್ತೀರಾ ಅನ್ನೋದಷ್ಟೇ ಮುಖ್ಯ. ಹಾಗೆ ಇನ್ನೊಂದಷ್ಟು ಚೆನ್ನಾಗಿ ಕೇಳಿದ್ರಿ, ಮಾಡ್ರನ್ ಬಟ್ಟೆಗಳ ಹಾಕ್ಕೊಳ್ಳಲ್ವಾ ಅಕ್ಕ ನೀವು ಅಂತ ಕೇಳಿ. ಡೆಫಿನೆಟ್ಲಿ ಹಾಕ್ತೀನಿ. ಮಾಡ್ರನ್ ಬಟ್ಟೆಗಳಂತೂ ನಿಜವಾಗ್ಲೂ ನಾನು ಹಾಕ್ತೀನಿ. ಆದರೆ ಸಮಯಕ್ಕೆ ತಕ್ಕಾಗಿರೋವಂಥ ಒಂದು ಸಂದರ್ಭ ಬರಬೇಕು. ಹಾಗೆ ಜಾಗ ಬೇರೆ ಆಗಿರಬೇಕು. ಈಗ ಮನೆಯಲ್ಲಿದ್ದು ಮಾಡ್ರನ್ ಡ್ರೆಸ್ ಹಾಕ್ಕೊಳ್ಳೋಕ್ಕಾಗಲ್ಲ. ಎಲ್ಲೋ ಹೊರಗಡೆ ಹೋಗಿದ್ದೀವಿ, ಪಾರ್ಟಿಗೋ, ಫಂಕ್ಷನ್ಗೋ, ಟ್ರಿಪ್ಪಿಗೋ ಹೋಗಿದ್ದೀವಿ ಅನ್ನೋವಾಗ ನಾನು ಡೆಫಿನೆಟ್ಲಿ ಮಾಡ್ರನ್ ಡ್ರೆಸ್ ಹಾಕ್ತೀನಿ. ಆದರೆ ಮನೆಯಲ್ಲೆಲ್ಲ ಹಾಕಲ್ಲ. ಅಂದರೆ ನಮಗೆ ಎಲ್ಲನೂ ಗೊತ್ತಿದೆ ಅಂತ ನಾವು ತೋರಿಸ್ಕೋಬೇಕಾಗತ್ತೆ. ನಮ್ಗೆ ಏನೂ ಬರಲ್ಲ, ಏನೂ ಗೊತ್ತಿಲ್ಲ, ಯಾವಾಗಲೂ ಸೀರೆ ಉಟ್ಕೊಂಡಿರ್ತೀವಿ ಅಂತಲೂ ತೋರ್ಸೋಕ್ಕಾಗಲ್ಲ ಅಲ್ವಾ. ಜನ ಹಾಗೂ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಎಲ್ಲನೂ ಹಾಕ್ತೀನಿ. ಇನ್ನೂ ಆ ಬಟ್ಟೆಗಳನ್ನ ಹಾಕ್ಕೊಳ್ಳೋವಂಥ ಸಮಯ ಬಂದಿಲ್ಲ. ಖಂಡಿತ ಹಾಕ್ಕೊಂಡು ನಿಮ್ಮ ಮುಂದೆ ನಾನು ಖಂಡಿತ ತೋರಿಸ್ತೀನಿ ಕೂಡ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ತಿಂಡಿಗೆ ಇವತ್ತು ಚಪಾತಿ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದೋಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ. ಬೇಗ ಮನೆ ಕೆಲಸ ಎಲ್ಲ ಆಗೋಗುತ್ತೆ. ಪೂರ್ತಿ ದಿನ ಮನೆ ಅಂತೂ ತುಂಬಾ ಪಾಸಿಟಿವ್ ವೈಬ್ಸಿಂದ ತುಂಬಿರುತ್ತೆ. ದೇವ್ರ ಮನೆ ಅಂತೂ ನಿಜವಾಗ್ಲೂ ತುಂಬಾ ಕಳೆಯಿಂದ ಕೂಡಿದೆ. ನನ್ನ ಮನಸ್ಸಿಗಂತೂ ಸಮಾಧಾನ ಅನ್ನಿಸ್ತು. ಪ್ರತಿದಿನ 5:30ಗೆ ಎದ್ದೇಳ್ತಾ ಇದ್ದೆ, ಈಗ 3:30ಗೆ ಎದ್ದೇಳ್ತಾ ಇದ್ದೀನಿ. ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಹೊತ್ತು ಬೇಗನೆ ಪೂಜೆ ಆಗುತ್ತೆ. ತುಂಬಾ ಒಳ್ಳೇದದು. ನೋಡೋಣ, ಪ್ರಯತ್ನ ಪಡ್ತೀನಿ. ಮತ್ತು ನಾನು ನಿಮ್ಮ ಹಾಗೆ ಶೇರ್ ಮಾಡ್ಕೊಂಡಿರುವಂಥ ವಿಷಯದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಕಮೆಂಟ್ಸ್ ಹಾಕೋರ ಬಗ್ಗೆ, ಅಂದರೆ ಪೂಜೆಗಳ ಬಗ್ಗೆ ಮಾಡೋರೆಲ್ಲರೂ ಕೂಡ ಅವ್ರ ಮನಸ್ಥಿತಿ ಸರಿಗಿರಲ್ವಾ, ಈ ಥರ ಹೇಳೋರಿಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.